ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಇದು ನೋಟಿಗಾಗಿ ಸೀಟು ಮಾರಿ ಕೋಟಿ ಕೋಟಿ ಗಳಿಸೋ ಮೆಡಿಕಲ್ ಕಾಲೇಜುಗಳ ಮಾಫಿಯಾದ ಕತೆ. ಈ ಸ್ಟೆಥೋಸ್ಕೋಪು ಈ ಕೋಟ್ ಗಳಿಸೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಇದು ಮಾನವನನ್ನ ದೇವರ ಸ್ಥಾನಕ್ಕೆ ತಲುಪಿಸುತ್ತೆ. ದುರಂತ ನೋಡಿ, ದೇವರನ್ನ ಸೃಷ್ಟಿಸುವ ಮೆಡಿಕಲ್ ಕಾಲೇಜುಗಳು ಇಂದು ಹಗರಣಗಳ ಕೇಂದ್ರ ಆಗ್ತಿವೆ. ಡ್ರಾಪ್ಔಟ್ ಹಗರಣಗಳ ಮೂಲಕ ಪ್ರತಿಭಾವಂತರಿಗೆ ವೈದ್ಯಕೀಯ ಶಿಕ್ಷಣದಿಂದ ವಂಚಿತರನ್ನಾಗಿಸಿದೆ. ಹಾಗಾದ್ರೆ ಈ ಡ್ರಾಪ್ಔಟ್ ಹಗರಣ ಏನು, ಇದರ ಕರಾಳ ಮುಖ ಹೇಗಿದೆ, ಇದನ್ನೆಲ್ಲ ತಿಳಿಯೋಣ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ. ಕೆಲವು ಕಾಲೇಜುಗಳಲ್ಲಿ ಇದೇ MBBSನ ಡೊನೇಷನ್ ಕೊಟ್ಟು ಮಾಡಿಸ್ಬೇಕು, ವಿದ್ಯಾಭ್ಯಾಸ ಮುಗಿಸ್ಬೇಕು ಅಂದರೆ ಆ ವಿದ್ಯಾರ್ಥಿ 25ರಿಂದ 35 ಲಕ್ಷ ಆಗುತ್ತೆ. ಕೆಲವು ಪ್ರತಿಷ್ಠಿತ ಕಾಲೇಜುಗಳಲ್ಲಿ 60ರಿಂದ 70 ಲಕ್ಷದವರೆಗೂ ಖರ್ಚಾಗುತ್ತೆ ಸಾಮಾನ್ಯ ವಿದ್ಯಾರ್ಥಿಗೆ. PG ಸೀಟ್ನ ವಿಷಯದಲ್ಲಿ ಕಾಮೆಡ್ಕೆರೆ ಸೇಮ್ ಇದೇ ಥರ ಫೀಸ್ ಬರುತ್ತೆ. ಈ ಪ್ರತಿಷ್ಠಿತ ಕಾಲೇಜುಗಳಲ್ಲಿ, ಸಾಮಾನ್ಯ ಕಾಲೇಜುಗಳಲ್ಲಿ ಈ ಮಟ್ಟ 80 ಲಕ್ಷದಿಂದ ಹಿಡಿದು 1,65 ಲಕ್ಷದವರೆಗೂ ಆಗುತ್ತೆ. ಕೇಳಿ ಅಚ್ಚರಿ ಆಯ್ತಾ? ಅಚ್ಚರಿ ಏನು, ಮಕ್ಕಳನ್ನು ಮೆಡಿಕಲ್ ಓದಿಸಬೇಕು ಅಂತಿರುವ ಮಧ್ಯಮ ವರ್ಗದ ಹೆತ್ತವರ ಕನಸು ನುಚ್ಚು ನೂರಾಗಿರಬೇಕು. ಹೌದು, ಇದು ಸದ್ಯ ಶಿಕ್ಷಣ ಮಾರುಕಟ್ಟೆಯಲ್ಲಿ ಓಡುತ್ತಿರುವ ಮೆಡಿಕಲ್ ಸೀಟ್ಗಳ ರೇಟು. ಯಾವಾಗ ಸರ್ಕಾರದ ನಿಯಂತ್ರಣ ಖಾಸಗಿ ಮೆಡಿಕಲ್ ಕಾಲೇಜುಗಳಿಂದ ತಪ್ಪಿತೋ ಆವತ್ತಿನಿಂದ ಈ ಕಾಲೇಜುಗಳು ಲಂಗು ಲಗಾಮಿಲ್ಲದೆ ಓಡುತ್ತಿವೆ. ಎರ್ರಾಬಿರ್ರಿ ಡೊನೇಷನ್ ಪಡೆದು ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳನ್ನು ವೈದ್ಯಕೀಯ ಶಿಕ್ಷಣದಿಂದ ಸಂಪೂರ್ಣ ವಂಚಿತರನ್ನಾಗಿಸಿದೆ. ಅಷ್ಟೇ ಅಲ್ಲ, ಈ ಖಾಸಗಿ ಕಾಲೇಜುಗಳು ಕೋಟಿ ಕೋಟಿಗೆ ಸೀಟು ಮಾರೋ ಡ್ರಾಪ್ಔಟ್ ಹಗರಣಗಳ ಅಡ್ಡೆಗಳಾಗಿವೆ. ಏನಿದು ಡ್ರಾಪ್ಔಟ್ ಹಗರಣ? ಕಾಮೆಡ್ಗೆ ಪರೀಕ್ಷೆ ಬರೆದು ಮೆರಿಟ್ ಆಧಾರದ ಮೇಲೆ ಸೀಟ್ ಪಡೆಯೋ ವಿದ್ಯಾರ್ಥಿಗಳಿಂದ ಈ ಧನದಾಹಿ ಖಾಸಗಿ ಕಾಲೇಜುಗಳಿಗೇನೂ ಲಾಭ ಇಲ್ಲ. ಆದರೆ 60ರಿಂದ 70 ಲಕ್ಷ ಸುರಿಯೋ ಮ್ಯಾನೇಜ್ಮೆಂಟ್ ಸೀಟ್ಗಳು ಚಿನ್ನದ ಮೊಟ್ಟೆ ಇಡೋ ಕೋಳಿಗಳು. ಹಾಗಾಗಿ ಇವರು ನಕಲಿ ಅಥವಾ ಸೀಟು ಆಕಾಂಕ್ಷಿಗಳಲ್ಲದ ವಿದ್ಯಾರ್ಥಿಗಳಿಂದ ಕಾಮೆಡ್ಗೆ ಪರೀಕ್ಷೆ ಬರೆಸ್ತಾರೆ. ಆ ಬಳಿಕ ಆ ವಿದ್ಯಾರ್ಥಿಗಳನ್ನು ಕಾಲೇಜಿಗೆ ಸೇರಿಸಿಕೊಳ್ತಾರೆ. ಮುಂದೆ ಏನಾಗುತ್ತೆ ಅಂದರೆ, ಮ್ಯಾನೇಜ್ಮೆಂಟ್ ಜೊತೆಯಲ್ಲಿ ಇವರು ಮುಂಚೆನೇ ಒಪ್ಪಂದ ಮಾಡಿಕೊಂಡು ಆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆ ಕಾಲೇಜಿಗೆ ಸೆಲೆಕ್ಟ್ ಮಾಡ್ಕೋತಾರೆ. ಕಾಮೆಡ್ಕೆನಲ್ಲಿ ಇವರೇ ಫೀಸ್ ಕಟ್ತಾರೆ. ಫೀಸ್ ಕಟ್ಟಾದಮೇಲೆ ಕ್ವೈಟಾಗಿರ್ತಾರೆ ಇವರು, ಹೊಟ್ಟೋತಾರೆ ಮಕ್ಕಳು ಪರೀಕ್ಷೆ ಬರೆದಿರೋರು. ಹೋಗಾದ್ಮೇಲೆ ಇಲ್ಲಿ ಕೊನೆಯ ದಿವಸ ಒಂದು ಕೊನೆ ದಿನಾಂಕ ಇರ್ತದೆ ಪ್ರವೇಶಕ್ಕೆ. ಸರ್ಕಾರ ಮತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಂದು ಕೊನೆ ದಿನಾಂಕನ ಗೊತ್ತು ಮಾಡಿರ್ತದೆ. ಆ ಕೊನೆಯ ದಿನಾಂಕ ಮುಗಿದ ಕ್ಷಣದಲ್ಲಿ ಅವರು ಡ್ರಾಪ್ಔಟ್ ಆಗ್ತಾರೆ. ನಮಗೆ ಬೇಕಿಲ್ಲ ಈ ಸೀಟು, ನನಗೆ ಅನಾರೋಗ್ಯ ಅಥವಾ ಇನ್ಯಾವುದೋ ಒಂದು ಕಾರಣ ಕೊಟ್ಟು ನಾವು ಕಟ್ಟಿರೋ ಹಣನ ನಮ್ಗೆ ವಾಪಸ್ ಮಾಡಿ, ನಾನು ನನ್ನ ಪ್ರವೇಶನ ರದ್ದು ಮಾಡ್ಕೊಂಡಿದ್ದೀನಿ ಅಂತೇಳಿ ಇವರು ಮುಂಚೆನೇ ವೈಟ್ ಪೇಪರಲ್ಲಿ ಸಿಗ್ನೇಚರ್ ಮಾಡಿಕೊಟ್ಟು ಥಂಬ್ ಇಂಪ್ರೆಷನ್ ಹಾಕ್ಕೊಟ್ಟು ಕೊಟ್ಬಿಟ್ಟಿರ್ತಾರೆ. ಅದರಲ್ಲಿ ಇವರೇ ಡೇಟ್ ಹಾಕಿ ಇವತ್ತು ಡ್ರಾಪ್ಔಟ್ ಮಾಡಿಬಿಡ್ತಾರೆ. ಅಷ್ಟೊತ್ತಿಗೆ ಇವರು ವ್ಯವಸ್ಥಿತವಾಗಿ ಹಣ ಇರೋಂಥವ್ರನ್ನ ಸಿದ್ಧ ಮಾಡ್ಕೊಂಡಿರ್ತಾರೆ. ಕಾಮೆಡ್ಗೆ ಫೀಸ್ ಇರೋದು 3,65,000 ಒಂದು ವರ್ಷಕ್ಕೆ. ಈ ಭಾರಿ ದಂಧೆ ಹೇಗೆ ನಡೆಯುತ್ತೆ ಅನ್ನೋದನ್ನ ಪ್ರೊಫೆಸರ್ ವಿವರಿಸ್ತಾರೆ, ಕೇಳಿ. ಮ್ಯಾನೇಜ್ಮೆಂಟ್ ಕೋಆಪರೇಟ್ ಮಾಡದೆ ಹೋದರೆ ಸಾಧ್ಯನೇ ಇಲ್ಲ ದಲ್ಲಾಳಿಗಳು ಪ್ರವೇಶ ಮಾಡೋದಕ್ಕೆ. ಈಗ ಡ್ರಾಪ್ಔಟ್ ಮಾಡೋದು ಯಾರು? ದಲ್ಲಾಳಿಗಳು ಮಾಡಿಸ್ತಾರೆ, ಅವ್ರು ಆಗಲ್ಲ. ಡ್ರಾಪ್ಔಟ್ ನ್ಯಾಚುರಲ್ಲಾಗಿ ಆಗಲ್ಲ. ಇವರು ವ್ಯವಸ್ಥಿತವಾಗಿ ಕರ್ಕೊಂಬಂದು ಪರೀಕ್ಷೆ ಬರೆಸಿ ಕೊನೆಯ ದಿನಾಂಕದ ಇವರೇ ಡ್ರಾಪ್ಔಟ್ ಮಾಡಿಸ್ತಾರೆ. ನೋಡಿ ಮೇಡಮ್, ಹಣದಾಸೆಗೋಸ್ಕರ ಯಾವ ಮಟ್ಟಕ್ಕೆ ಅಂದರೆ ಟ್ಯಾಲೆಂಟೆಡ್ ಸ್ಟೂಡೆಂಟ್ಸು 3-4 ಸಾರಿ ಪರೀಕ್ಷೆ ಬರೆದು ಹಣನ ಮಾಡದೆ ಅವರು ಒಂದು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. 2001ನಲ್ಲಿ PUC ಬರೆದಿರೋಂಥ ವಿದ್ಯಾರ್ಥಿ ಈಗ CT ಕಾಮೆಡ್ಗೆ ಬರೆದಿದ್ದಾನೆ. ಮೇಡಮ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ದಂಧೆ ಎಷ್ಟು ಬಲಿಷ್ಠವಾಗಿದೆ, ಎಷ್ಟು ಆಳವಾಗಿದೆ ಇದರ ಬೇರುಗಳು ಅನ್ನೋದನ್ನು ಸ್ವಲ್ಪ ಊಹೆ ಮಾಡ್ಕೊಳ್ಳಿ. ಹೀಗೆ ಖಾಸಗಿ ಕಾಲೇಜು ಆಡಳಿತ ಮಂಡಳಿಗಳ ಹಣದಾಸೆ ಪ್ರತಿಭಾವಂತ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯವನ್ನೇ ಕಿತ್ತುಕೊಳ್ಳುತ್ತಿದೆ. ಅಷ್ಟೇ ಅಲ್ಲ, ಇಡೀ ವೈದ್ಯಕೀಯ ಶಿಕ್ಷಣದ ಗುಣಮಟ್ಟವನ್ನೇ ಕಳಪೆ ಮಟ್ಟಕ್ಕಿಳಿಸುತ್ತಿದೆ. ಇಂತಹ ಅಕ್ರಮ ದಂಧೆಯಲ್ಲಿ ನಮ್ಮ ರಾಜ್ಯದ ಪ್ರತಿ ಖಾಸಗಿ ಕಾಲೇಜುಗಳು ತೊಡಗಿವೆ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು.
ಹಗರಣದ ಜಾಲ ಬರೀ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ರಾಷ್ಟ್ರದಲ್ಲೇ ಹಬ್ಬಿಕೊಂಡಿದೆ. ನಾವು ರಹಸ್ಯ ಕಾರ್ಯಾಚರಣೆ ಮಾಡಿದಾಗ ನಮಗೆ ಅರಗಿಸಿಕೊಳ್ಳಲಾಗದಂತಹ ಮಾಹಿತಿ ಸಿಕ್ತು. ಆ ಎಲ್ಲ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ತೀನಿ ಒಂದು ಸಣ್ಣ ಬ್ರೇಕ್ನ ನಂತರ.